ನಿನ್ನೆ ರಾಜಣ್ಣರನ್ನ ವಜಾ ಮಾಡಲಾಯಿತು ಕಾಂಗ್ರೆಸ್ ಪಕ್ಷ. ಇವತ್ತು ರಾಜಣ್ಣಗೆ ಹೈಕಮಾಂಡ್ ಕೈ ಕೊಟ್ರೆ ಏನಂತೆ ನೋಡಿ. ರಾಜಣ್ಣಗೆ ಹೈಕಮಾಂಡ್ ಕೈ ಕೊಟ್ರೆ ಏನಂತೆ, ರಾಜಣ್ಣ ಬೆಂಬಲಕ್ಕೆ ಬಂಡೆಯಂತೆ ಸಿಎಂ ನಿಂತಿದ್ದಾರೆ. ನಿನ್ನೆ ರಾಜಣ್ಣರನ್ನ ವಜಾ ಮಾಡ್ತು. ರಾಜಣ್ಣ ಬೆಂಬಲಕ್ಕೆ ಬಂಡೆಯಂತೆ ನಿಂತ ಸಿಎಂ, ಬಂಡೆಯಂತೆ ನಿಂತ ಸಿಎಂ, ತಮ್ಮ ಆಪ್ತನ ಬೆನ್ನಿಗೆ ನಿಂತ ಸಿದ್ದರಾಮಯ್ಯ. ಕೆಎನ್ ರಾಜಣ್ಣಗೆ ಸಿಎಂ ರಿಂದ ಸಿಕ್ಕಿದೆ ಗೌಪ್ಯ ಅಭಯ. ರಾಜಣ್ಣರ ಪುತ್ರ ಎಂಎಲ್ಸಿ ರಾಜೇಂದ್ರಗೆ ಸಚಿವ ಸ್ಥಾನದ ಭರವಸೆ. ರಾಜಣ್ಣರ ಉತ್ತರಾಧಿಕಾರಿಯಾಗಿ ಪುತ್ರ ರಾಜೇಂದ್ರಗೆ ಪಟ್ಟಾಭಿಷೇಕ. ಸಿಎಂ ಸಿದ್ದರಾಮಯ್ಯ ಪ್ರಾಮಿಸ್ನಿಂದ ತಣ್ಣಗಾದ ರಾಜಣ್ಣ. ರಾಜ್ಯದಲ್ಲಿ ಸುಮಾರು 40 ಲಕ್ಷ ವಾಲ್ಮೀಕಿ ಸಮುದಾಯದ ಮತ ಇದೆ. ಏನು ಹುಡುಗಾಟ್ವೆ? ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯವಾಗದಂತೆ ರಾಜೇಂದ್ರಗೆ ಸಚಿವ ಸ್ಥಾನ. ಈಗಾಗಲೇ ಹೈಕಮಾಂಡ್ ಬಳಿಯೂ ಬೇಡಿಕೆ ಇಟ್ಟ ಸಿದ್ದರಾಮಯ್ಯ. ರಾಜಣ್ಣಗೆ ಹೈಕಮಾಂಡ್ ಕೈ ಕೊಟ್ರೆ ಏನಂತೆ, ರಾಜಣ್ಣರ ಬೆನ್ನ ಹಿಂದೆ ನಿಂತಿದ್ದಾರೆ ಸಿದ್ದರಾಮಯ್ಯ ಬಂಡೆ ಕಲ್ಲಿನಂತೆ. ಕೆಲವರು ನಾನು ಬಂಡೆ ಅಂತ ಹೇಳ್ಕೊಂಡು ತಿರುಗಾಡ್ತಾರೆ. ಬರೀ ಮಾತಲ್ಲಿ ಬಂಡೆ ಅಂದ್ರೆ ಸಾಲದು, ನಿಜವಾಗಿಯೂ ಪ್ರಾಯೋಗಿಕವಾಗಿಯೂ ಬಂಡೆ ಅನ್ನುವಂತಹ ಒಂದು ಕ್ವಾಲಿಟಿ ವ್ಯಕ್ತವಾಗೋದು ಅದು ಸಿಎಂ ಸಿದ್ದರಾಮಯ್ಯರ ಕೈಯಿಂದ. ರಾಜಣ್ಣರನ್ನ ಪಕ್ಷ ಯಾಕೆ ವಜಾ ಮಾಡ್ತು ಅನ್ನೋ ಚರ್ಚೆ ಬೇರೆ. ಆದರೆ ರಾಜಣ್ಣ ಪ್ರತಿನಿಧಿಸುವ ಸಮುದಾಯ ಇದೆಯಲ್ಲ, ಅದು ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ನಿರ್ಣಾಯಕ ಸಮುದಾಯ. ಏನನ್ಕೊಂಡಿದ್ದೀರಿ? ರಾಜಕೀಯ ಎನ್ನುವಂತಹದ್ದು ಮುಳ್ಳಿನ ತಂತಿಗಳನ್ನು ಬಿಡಿಸುವ ಹಾಗೆ ರಾಜಕೀಯ. ಒಬ್ಬರನ್ನ ಉರುಳಿಸೋದು ಬಹಳಷ್ಟು ಸುಲಭ, ಆದರೆ ಉರುಳಿಸಿದ ನಂತರ ಆ ಪಕ್ಷ ಅಥವಾ ಎದುರಿಸಬಹುದಾದಂಥ ಸವಾಲುಗಳು ಅನೇಕ ಇರ್ತವೆ. ರಾಜಣ್ಣ ಏನು ತಪ್ಪು ಮಾಡಿದ್ರು, ರಾಜಣ್ಣ ಏನು ತಪ್ಪು ಮಾಡಿದ್ರು ಅಂತ ಕೇಳಿದ್ರೆ 10 ಪಾಯಿಂಟ್ಗಳು ಎದುರಿಗೆ ಬರ್ತವೆ. DCM ಅನ್ನುವಂತಹ ಪಟ್ಟ ತಲೆ ಮೇಲಿರ್ತಕ್ಕಂತಹ ಕಿರೀಟ ಅಲ್ಲ ಅನ್ಕೊಂಡು ತಿರುಗಾಡ್ತಾ ಇದ್ರು ರಾಜಣ್ಣ. 5 ವರ್ಷ ಸಿಎಂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು ರಾಜಣ್ಣ. ವೋಟ್ ರಾಬರಿ, ಮತಕಳ್ಳತನ ನಮ್ಮ ಸರ್ಕಾರ ಇದ್ದಾಗಲೇ ಆಗಿದ್ದಲ್ವ, ನಾವೇನು ಕೈ ಕಟ್ಕೊಂಡು ಕೂತಿದ್ಯಾಕೆ ಆ ದಿನ ಅಂತ ಕೇಳಿದ್ರು. ಸಿಎಂ ಸಿದ್ದರಾಮಯ್ಯರ ಪರ ನಿಂತುಕೊಳ್ಳುವ ಸೋಗಿನಲ್ಲಿ ಒಂದಷ್ಟು ರಾಜಕಾರಣಿಗಳ ಆಸೆಗೆ ಬೆಂಕಿ ಇಟ್ಟಿದ್ರು ರಾಜಣ್ಣ. ಅದನ್ನು ಅಲ್ಲೆಗೆಳೆಯೋದಕ್ಕೆ ಸಾಧ್ಯ ಇಲ್ಲ. ಸಿಎಂ ಸಿದ್ದರಾಮಯ್ಯ ಇವತ್ತು ಬೆನ್ನ ಹಿಂದೆ ನಿಂತ್ಕೊಂಡಿದ್ದಾರೆ ಬಂಡೆಕಲ್ಲಿಂತರ. ಆದರೆ ನಿನ್ನೆ ದಿನ ಸಿಎಂ ಸಿದ್ದರಾಮಯ್ಯನವರು ಕೂಡ ಯಾವಾಗ ಹೈಕಮಾಂಡ್ನಿಂದ ಸೂಚನೆ ಬರುತ್ತೋ ತಕ್ಷಣಕ್ಕೆ ಮನವೊಲಿಸೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ರು ಅನ್ನೋ ತೆರೆಮರೆಯಲ್ಲೇ ರಹಸ್ಯವಾಗಿ ಉಳಿದಿರುವಂಥ ಸತ್ಯ ಒಂದಿದೆ. ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಆ ಮನವೊಲಿಸಲ್ಪಟ್ಟ ಹೈಕಮಾಂಡ್ ನಾಯಕರ ಮನವನ್ನು ಕದಡೋದಕ್ಕೂ ಕೂಡ ಇಲ್ಲಿನ ಒಬ್ಬ ರಾಜಕಾರಣಿ ಕೆಲಸ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಅದೇನೇ ಇರಲಿ, ಈಗ ಬರ್ತಿರ್ತಕ್ಕಂಥ ಮಾಹಿತಿಯ ಪ್ರಕಾರ ರಾಜಣ್ಣ ಬೆಂಬಲಕ್ಕೆ ಬಂಡೆಯಂತೆ ನಿಂತ ಸಿಎಂ ಸಿದ್ದರಾಮಯ್ಯ, ತಮ್ಮ ಆಪ್ತನ ಬೆನ್ನಿಗೆ ನಿಂತ ಸಿದ್ದರಾಮಯ್ಯ. ಕೆಎನ್ ರಾಜಣ್ಣಗೆ ಸಿಎಂ ರಿಂದ ಸಿಕ್ಕಿದೆ ಗೌಪ್ಯ ಅಭಯ. ರಾಜಣ್ಣರ ಪುತ್ರ ಎಂಎಲ್ಸಿ ರಾಜೇಂದ್ರಗೆ ಸಚಿವ ಸ್ಥಾನದ ಭರವಸೆ. ರಾಜಣ್ಣರ ಉತ್ತರಾಧಿಕಾರಿಯಾಗಿ ಪುತ್ರ ರಾಜೇಂದ್ರಗೆ ಪಟ್ಟಾಭಿಷೇಕ. ಅಪ್ಪನನ್ನ ಕೆಡವಿ ಮಗನಿಗೆ ಪಟ್ಟ ಕೊಡೋದ? ಅದರಲ್ಲಿ ಅಪ್ಪ ಸಂತೃಪ್ತನ? ರಾಜಣ್ಣ ಸುಮ್ಮನಿರ್ತಾರ? ರಾಜಣ್ಣರ ಮುನಿಸು 2028ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಇಂಪ್ಯಾಕ್ಟ್ ಆಗುತ್ತಾ? ತುಮಕೂರು ರಾಜಕಾರಣದಲ್ಲಿ ವಿಪ್ಲವಗಳಾಗ್ತಾವ? ಸೆಪ್ಟೆಂಬರ್ನಲ್ಲಿ ಒಂದು ಕ್ರಾಂತಿ ಸೃಷ್ಟಿಯಾಗುತ್ತೆ ಎನ್ನುತ್ತಿದ್ದ ರಾಜಣ್ಣರ ಆ ಕ್ರಾಂತಿ ಆಗಸ್ಟ್ ಎಂಡ್ ಆಗುವುದರ ಒಳಗಾಗಿಯೇ ಬಂದೇ ಬಿಡುತ್ತಾ? ರಾಜಣ್ಣರನ್ನ ಕೆಣಕಿದ ವ್ಯಕ್ತಿಗೆ ರಾಜಣ್ಣರ ರಾಜಕಾರಣದ ಏಟು ಏನು ಅನ್ನೋದು ಊಹೆ ಮಾಡಿಕೊಳ್ಳೋದಕ್ಕೂ ಸಾಧ್ಯವಾಗದ ಮಟ್ಟಕ್ಕೆ ಏಟನ್ನು ಕೊಟ್ಟೇ ಕೊಡ್ತಾರೆ ರಾಜಣ್ಣ. ಈ ತರಹದ ಚರ್ಚೆಗಳು ನಡೀತಾ ಇದೆ. ನೀವು ವಿದಾಯದ ಭಾಷಣ ಕೇಳಿದ್ರೆ ಅರ್ಥ ಆಗುತ್ತೆ. ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ಮಾಡಲಾಗಿದೆ ಎನ್ನುವಂಥದ್ದು ರಾಜಣ್ಣರ ಆಕ್ರೋಶ. ರಾಜಣ್ಣರ ಮನಸ್ಸನ್ನು ನೀವು ಸಮಾಧಾನ ಮಾಡ್ಬೋದು, ಆದರೆ ರಾಜಣ್ಣರಿಗೆ ಮಾಜಿ ಸಚಿವ ಎನ್ನುವಂಥ ಪಟ್ಟ ಕೊಟ್ಟರಲ್ಲ, ಅದನ್ನು ರಾಜಣ್ಣ ರಾಜಕೀಯ ಭಾಷೆಯಲ್ಲೇ ಉತ್ತರಿಸ್ತಾರೆ. ವಯಸ್ಸು ರಾಜಣ್ಣರ ದೇಹಕ್ಕಾಗಿದೆ ಹೊರತು ಅವರ ರಾಜಕಾರಣದ ಮನಸ್ಸಿಗಾಗಲಿಲ್ಲ. ಅವರ ಹಳೆಯ ಸ್ಟ್ರಾಟಜಿ, ಅವರ ರಾಜಕೀಯವನ್ನು ಬಲ್ಲವರಿಗೆ ಚೆನ್ನಾಗಿ ಗೊತ್ತಿದೆ. ಸಿಎಂ ಸಿದ್ದರಾಮಯ್ಯರ ಪ್ರಾಮಿಸ್ನಿಂದ ತಣ್ಣಗಾದ ರಾಜಣ್ಣ.
ರಾಜ್ಯದಲ್ಲಿ ಸುಮಾರು 40 ಲಕ್ಷ ವಾಲ್ಮೀಕಿ ಸಮುದಾಯ ಮತ ಇದೆ. ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯವಾಗದಂತೆ ರಾಜೇಂದ್ರಗೆ ಸಚಿವ ಸ್ಥಾನ ಈಗಾಗಲೇ ಹೈಕಮಾಂಡ್ ಬಳಿಯೂ ಕೂಡ ಬೇಡಿಕೆ ಇಟ್ಟಿರ್ತಕ್ಕಂತಹ ಸಿದ್ದರಾಮಯ್ಯ ತಟಸ್ಥರಾಗಿ ಕಾಂಗ್ರೆಸ್ನಲ್ಲೇ ಉಳಿದುಕೊಳ್ಳುವಂಥ ಒಬ್ಬ ವ್ಯಕ್ತಿತ್ವ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.